ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಟು ಚಾಂದು ನಂದು ವ್ಲಾಗ್ಸ್. ಇವತ್ತು ಚಾಂದು ತಂಗಿ ನಂದುನೇ ವಾಯ್ಸ್ ಕೊಡ್ತಾಯಿದ್ದೀನಿ. ಚಾಂದುಗೆ ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣ ನಾವು ಲಾಸ್ಟ್ ವ್ಲಾಗಲ್ಲಿ ಬ್ಯಾಂಗ್ಳೂರಿಗೆ ಬಂದಿದ್ದಾಗಿರ್ಬೋದು, ನಮ್ಮ ಇಂಟ್ರಡಕ್ಷನ್ ಆಗಿರ್ಬೋದು, ಹಾಗೆ ನಮ್ಮ ಅಪಾರ್ಟ್ಮೆಂಟಲ್ಲಿ ನಡೆದಂಥ ಗಣೇಶ ವಿಸರ್ಜನೆ ಆಗಿರ್ಬೋದು ಎಲ್ಲನೂ ಅಪ್ಲೋಡ್ ಮಾಡಿದ್ದೀವಿ. ಯಾರ್ಯಾರು ನೋಡಿಲ್ಲ ದಯವಿಟ್ಟು ಈಗಲೇ ಹೋಗಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಊರಿಂದ ಬಂದಮೇಲೆ ಮನೆಯಲ್ಲಿ ಸ್ವಲ್ಪ ಗ್ರಾಸರೀಸ್ ಎಲ್ಲ ಖಾಲಿಯಾಗಿತ್ತು. ಹಾಗಾಗಿ ನಾವು ತರೋಣ ಅಂತ ಹೊರಗಡೆ ಹೊರಟ್ವಿ. ನಮ್ಮ ಮನೆಯಿಂದ ಡಿಮಾರ್ಟ್ ಕೇವಲ 2 ಕಿಲೋಮೀಟರ್ ಅಷ್ಟೇ. ಆದರೆ ಈ ಟ್ರಾಫಿಕ್ಕಲ್ಲಿ ರೀಚ್ ಆಗೋ ಅಷ್ಟರಲ್ಲಿ 15 ನಿಮಿಷ ಆಗೇ ಹೋಯಿತು. ನಾವು ಬ್ಯಾಂಗ್ಳೂರಿಗೆ ಬಂದು 2 ಇಯರ್ಸ್ ಆಗ್ತಾ ಬಂತು. ಆಗಿದ್ದಂಥ ಟ್ರಾಫಿಕ್ಕು ಈಗಿರುವಂಥ ಟ್ರಾಫಿಕ್ಕು ತುಂಬಾ ವ್ಯತ್ಯಾಸ ಇದೆ. ಅದರಲ್ಲೂ ನಾವಿರೋದು ಸಿಟಿ ಔಟ್ಸ್ಕರ್ಟ್ಸಲ್ಲಿ. ಇನ್ನು ಸಿಟಿಯಲ್ಲಿ ಎಷ್ಟು ಟ್ರಾಫಿಕ್ ಇರ್ಬೋದು ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇನ್ನು ಸಿಚುವೇಶನ್ಸ್ ಎಲ್ಲ ನೋಡ್ತಾ ಇದ್ದರೆ ನಮ್ಮ ಬ್ಯಾಂಗ್ಳೂರು ಇನ್ನು 10 to 20 ಇಯರ್ಸ್ ಆದಮೇಲೆ ಹೇಗಾಗ್ಬೋದು ಅಂತ ಕಲ್ಪನೆ ಮಾಡೋಕ್ಕೂ ಅಸಾಧ್ಯ. ಇದೇ ನೋಡಿ ನಾವು ರೆಗ್ಯುಲರಾಗಿ ಬರೋ ಡಿಮಾರ್ಟ್. ಆ್ಯಕ್ಚುಲಿ ಯಾವಾಗ ಬಂದ್ರೂ ತುಂಬಾ ಜನ ಇರ್ತಾರೆ. ನಾವು ಮೊದಲು ಅನ್ಕೋತಾ ಇದ್ವಿ ಏನಕ್ಕೆ ಇಷ್ಟೊಂದು ಜನ ಇರ್ತಾರೆ ಅಂತ. ಅದರಲ್ಲೂ ಸ್ಯಾಟರ್ಡೇ ಸಂಡೇ ಅಂತೂ ಕಾಲೇ ಇಡೋಕ್ಕಾಗಲ್ಲ, ಅಷ್ಟು ಜನ ಇರ್ತಾರೆ. ಯಾಕಿರ್ತಾರೆ ಅಂದರೆ ಅಲ್ಲಿ ಯಾವುದೇ ಪ್ರಾಡಕ್ಟ್ಸ್ ತೊಗೊಂಡ್ರೂ ಡಿಸ್ಕೌಂಟಲ್ಲಿರುತ್ತೆ, ಹಾಗೆ ಅಫೋರ್ಡೆಬಲ್ ಕೂಡ ಹೌದು, ಮತ್ತು ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. A to Z ಎಲ್ಲ ಮನೆಗೆ ಏನೇನು ಬೇಕು ಎಲ್ಲ ಸಿಗುತ್ತೆ. ಇದೊಂದೇ ರೀಸನ್ ನಾವು ಅಲ್ಲಿಗೆ ಹೋಗೋ ಕಾರಣ. ಇದೆಲ್ಲ ಒಂದು ಕಡೆ ಆದರೆ ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡ್ ಬರ್ತ್ಡೇ ಇತ್ತು. ಸರ್ಪ್ರೈಸಿಂಗಾಗಿ 12ಗೆ ಕೇಕ್ ಕಟ್ ಮಾಡಿಸ್ದೆ. ಅವರೇನು ಅಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳಲ್ಲ, ಅಷ್ಟಕ್ಕೆ ಖುಷಿಪಟ್ಟರು. ನೆಕ್ಸ್ಟ್ ಡೇ ಮಾರ್ನಿಂಗ್ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ನಾವು 4 ವೀಲರಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಆದರೆ ಅಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಹೇಗಿರುತ್ತೋ ಏನೋ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಮೆಟ್ರೋದಲ್ಲೇ ಹೋದ್ವಿ. ಹೋದ್ಮೇಲೆ ಗೊತ್ತಾಯಿತು ಒಳಗಡೆ ತುಂಬ ಸ್ಪೇಷಿಯಸ್ ಆಗಿದೆ ಅಂತ. ಹಾಗೆ ದರ್ಶನ ಮುಗಿಸಿ ಹೊರಗಡೆ ಬಂದಮೇಲೆ ಪಕ್ಕದಲ್ಲಿ ಎಷ್ಟೋ ಜನ ಬೀದಿ ಬದಿಯ ವ್ಯಾಪಾರಿಗಳು ಬೇಕಾದಂಥ ಹಣ್ಣು ತರಕಾರಿ ಎಲ್ಲನೂ ಮಾರ್ತಾಯಿದ್ರು. ನನಗೊಂದು ಕ್ಷಣ ನೋಡಿ ಅನಿಸ್ತು ಎಷ್ಟು ಜನದ ಲೈಫು ಎಷ್ಟು ಕಷ್ಟ ಅಂತ. ಆದರೆ ಒಮ್ಮೊಮ್ಮೆ ಅನ್ಕೋತಾ ಇರ್ತೀವಿ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಗೆ ನಮ್ಮದೇ ದೊಡ್ಡ ಪ್ರಾಬ್ಲಮ್, ನಮಗೆ ಯಾಕೆ ಹೀಗೆ ಅಂತ. ಹಾಗೆ ನೈಟ್ ನನ್ನ ಹಸ್ಬೆಂಡ್ ಡಿನ್ನರ್ ಪ್ಲ್ಯಾನ್ ಮಾಡಿದರು ಟ್ಯಾಪ್ ರೂಮ್ ಬೈ ಶೆರ್ಲಾಕ್ಸ್ ಅನ್ನೋ ರೆಸ್ಟೋರೆಂಟಲ್ಲಿ. ಅಲ್ಲಿಗೆ ಹೋಗಿದ್ವಿ. ಅಲ್ಲಿನ ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಪರ್ಸ್ನಲಿ ನನಗೆ ಫುಡ್ ಅಷ್ಟಕ್ಕಷ್ಟೇ ಅನ್ನಿಸ್ತು. ಅದಾದಮೇಲೆ ಡಿನ್ನರ್ ಮುಗಿಸಿ ಬರೋವಾಗ ಹಾಗೆ ಪೋಲಾರ್ ಬೇರಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಬಂದ್ವಿ. ಇದು ನಮ್ಮ ಒಂದು ಪುಟ್ಟ ಬರ್ತ್ಡೇ ವ್ಲಾಗ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.